ಎಲ್ಲ ಕಡೆ ಹೋದ್ರು ನಾವು 200-300 ಜನ ಅಂದ್ರೆ ಒಂದು 1000 ಜನವರೆಗೂ ಬರ್ತಿದ್ದಾರೆ. ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಜನರ ಪರ ಇರುವಂತ ಪಕ್ಷ, ಜನ ಕಾರ್ಯಗಳನ್ನ ಉಳಿಸುವಂತ ಪಕ್ಷ ಒಂದು ಕಾಂಗ್ರೆಸ್ ಪಕ್ಷ ಅಂದ್ರೆ. ನನಗೆ ಸದಾಶಿವನಗರ ಚಿಕ್ಕಬಳ್ಳಾಪುರ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಯಾಕಂದ್ರೆ ಅವ್ರ ಮನೆ ಇರೋದು ಸದಾಶಿವನಗರದಲ್ಲೇ. ಅಭ್ಯರ್ಥಿ ಫೈನಲೈಸ್ ಆದ್ಮೇಲೆ ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡುವ ಕೆಲಸ ಅಂದ್ರೆ ಕಾಂಗ್ರೆಸ್ ಪಕ್ಷ. ನರೇಂದ್ರ ಮೋದಿ ಅವರು, ವಾರಣಾಸಿ ಅವರ ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆಗಾಗಿರುವಂತ ಪಕ್ಷ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾ ರಾಮಯ್ಯ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಇದು ಚಿಕ್ಕಮದುರೆಗೆ ಬಂದಿದ್ದೀರಾ, ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡಿದ್ರಿ. ಸೊ ಇದಕ್ಕೂ ಮುಂಚೆ ಬಂದಿದ್ರಾ, ಇದೇ ಫಸ್ಟ್ ಟೈಮಾ? ಜೊತೆಗೆ ಪ್ರಚಾರ ಕಾರ್ಯಕ್ರಮಗಳೆಲ್ಲ ಹೇಗಿದೆ ಸರ್? ಅಮ್ಮವರ ಆಶೀರ್ವಾದಕ್ಕೆ ಬಂದಿದ್ವಿ ಇವತ್ತು. ನಮ್ಮೆಲ್ಲ ಸ್ಥಳೀಯ ನಾಯಕರುಗಳ ಜೊತೆ, ನಮ್ಮ ತಾಲೂಕಾ ಲೀಡರ್ ಚಿಂಚೇಗೌಡ ಸಾಹೇಬ್ರ ಜೊತೆ ಎಲ್ಲ ಬಂದು ಮತಭೇಟಿಗೆಲ್ಲ ಅಮ್ಮವರ ಆಶೀರ್ವಾದಕ್ಕೆ ಬಂದಿದ್ದೀವಿ ನಾವಿಲ್ಲಿ. ಬೆರ್ಸಾಗಿ ಪ್ರಚಾರ ಪ್ರತಿ 8 ಕ್ಷೇತ್ರದಲ್ಲೂ ಎಲ್ಲ ನಮ್ಮ ಹಿರಿಯ ನಾಯಕರುಗಳು, ನಮ್ಮ ಯುವಕರು, ನಮ್ಮ ಮಹಿಳೆಯರು ಸ್ವತಃ, ಯಾಕೆಂದರೆ ಸಮಯದ ಅಭಾವ ಇದೆ, ಅದಕ್ಕೆ ಸ್ವತಃ ಪ್ರತಿಯೊಬ್ಬರೂ ಅವ್ರವ್ರ ಬೂತ್ ಮಟ್ಟದಲ್ಲಿ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಪ್ರಣಾಳಿಕೆಗಳು ಪ್ರತಿಯೊಂದು ಜನರಿಗೆ ಮುಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಮತದಾರರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಬಹಳ ಒಂದು ಸಂತಸದ ಒಂದು ಮಾತಿದು, ಯಾಕಂದರೆ ಎಲ್ಲ ಕಡೆ ಹೋದ್ರು ನಾವು 200-300 ಜನ ಅಂದರೆ ಒಂದು 1000 ಜನವರೆಗೂ ಬರ್ತಿದ್ದಾರೆ. ಜನರಿಗೆ ನಮ್ಮ ಕಾರ್ಯಕ್ರಮಗಳು, ಪ್ರಣಾಳಿಕೆಗಳು ಭಾಳ ಇಷ್ಟವಾಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಜನರ ಪರ ಇರುವಂಥ ಪಕ್ಷ, ಜನ ಕಾರ್ಯಗಳನ್ನು ಉಳಿಸುವಂಥ ಪಕ್ಷ ಒಂದು ಕಾಂಗ್ರೆಸ್ ಪಕ್ಷ ಅಂದರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಎಲ್ಲವೂ ಶಮನ ಆಗಿದೆಯಾ ಹೇಗೆ? ತಮಗೆ ಟಿಕೆಟ್ ಘೋಷಣೆ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ ಇತ್ತು. ವೀರಪ್ಪ ಮೊಯ್ಲಿ ಅವರಿರ್ಬೋದು, ಶಿವಶಂಕರ್ ರೆಡ್ಡಿ ಅವರು ಇರ್ಬೋದು. ಬಟ್ ಮೊದಲು ತಮ್ಮ ಜೊತೆ ಪ್ರಚಾರದಲ್ಲಿ ಯಾರೂ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಶಿವಶಂಕರ್ ರೆಡ್ಡಿ ಅವರು ಈಗ ಪ್ರಚಾರಕ್ಕೆ ಬರ್ತಿದ್ದಾರೆ. ಎಲ್ಲ ಅಸಮಾಧಾನಗಳು ಶಮನ ಆಗಿದೆಯಾ ಹೇಗೆ ಸರ್? ನಮ್ಮ ರಾಜ್ಯದ 28 ಕ್ಷೇತ್ರಗಳಲ್ಲೂ ಎಲ್ಲ ಪಾರ್ಟಿಗಳಲ್ಲೂ ಅಸಮಾಧಾನ ಇದ್ದೇ ಇರ್ತಾರೆ. ಅದಕ್ಕೆ ಒಂದು ಕ್ಷೇತ್ರ ಇದ್ದರೆ ಒಂದು 5 ಕಡೆ ಬೇರೆ ಆಸ್ಪಿರೆಂಟ್ಗಳಿರ್ತಾರೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ. ಅದೇ ಹೈಕಮಾಂಡಿಂದ ಡಿಸಿಷನ್ ಬಂದ ಮೇಲೆ ಎಲ್ಲರೂ ಅದರ ಬದ್ಧವಾಗಿ ಕಾರ್ಯಕ್ರಮಗಳು ಮಾಡಿಕೊಂಡು ಅವ್ರವ್ರ ಪಾಡ್ಗೆ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಇವಾಗ ಮೊನ್ನೆ ಶಿವಶಂಕರ್ ರೆಡ್ಡಿ ಸಾಹೇಬರು ಒಂದು 7,000 ಜನ ಸೇರಿಸಿ ಒಂದು ಎಲ್ಲ BLO ಲೆವೆಲಲ್ಲೂ ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ ಆಗಲೇ. ಅದಕ್ಕೆ ಅವ್ರ ಪಾಡಿಗೆ ಆ ಕೆಲಸಗಳು ನಡೀತಾ ಇದೆ. ಮತ್ತು ನಿನ್ನೆ ವೀರಪ್ಪ ಮೊಯ್ಲಿ ಸಾಹೇಬರು ಚಿಕ್ಕಬಳ್ಳಾಪುರ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಮತ್ತು ನೀವು ನೋಡಿಲ್ವೋ ಗೊತ್ತಿಲ್ಲ, ಸುಧಾಕರ್ ಅವರ ವಿರುದ್ಧನೂ ವಾಗ್ದಾಳಿ ಮಾಡಿದ್ದಾರೆ ಅಲ್ಲಿ. ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ಸಂಪ್ರದಾಯ ಅಂತ ಹೇಳಮ್ಮ. ಯಾಕಂದರೆ ಯಾವುದೇ ಒಂದು ಪಕ್ಷ ಅಭ್ಯರ್ಥಿ ಫೈನಲೈಸ್ ಆದಮೇಲೆ ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡುವ ಕೆಲಸ ಅಂದರೆ ಕಾಂಗ್ರೆಸ್ ಪಕ್ಷ. ಈಗ ಪ್ರತಿಸ್ಪರ್ಧಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾರೆ, ರಕ್ಷಾ ರಾಮಯ್ಯ ಅವರು ಬೆಂಗಳೂರಿನವರು, ಇಲ್ಲಿಯವರಲ್ಲ ಅಂತ. ನನಗೆ ಸದಾಶಿವನಗರ ಚಿಕ್ಕಬಳ್ಳಾಪುರ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಅವ್ರ ಮನೆ ಇರೋದು ಸದಾಶಿವನಗರದಲ್ಲೇ. ಇವಾಗ ನಮ್ಮ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು, ವಾರಣಾಸಿ ಅವರ ಇಲ್ಲ, ಯಾಕಂದರೆ ಅದು ಇಶ್ಯೂ ಬರಲ್ಲ ಅಲ್ಲಿ. ನಮ್ಮ ಒಡನಾಟ ಚಿಕ್ಕಬಳ್ಳಾಪುರ ಜನತೆ ಜೊತೆ 35 ವರ್ಷದಿಂದ ಇದೆ. ನಾವು ಪ್ರತಿದಿನ ಕಾರ್ಯಕ್ರಮಗಳು ದೇವನಹಳ್ಳಿ ಇರ್ಬೋದು, ಚಿಕ್ಕಬಳ್ಳಾಪುರ, ಆ ಮಟ್ಟಕ್ಕೆ ಕೋಲಾರ, ತುಮಕೂರು ಕಡೆ ನಮ್ಮ ಒಡನಾಟ ಇರುತ್ತೆ. ಸೊ ಇದು ಪ್ರೋಗ್ರೆಸ್ ಬೇಸ್ಡ್ ಮತ್ತು ಅಜೆಂಡಾ ಬೇಸ್ಡ್ ಎಲೆಕ್ಷನ್. ಇದು ಜನಕ್ಕೆ ಏನು ಮಾಡುವ ಶಕ್ತಿ ನಾವು ಹೇಳಬೇಕು, ಅದನ್ನು ಹೇಳ್ಕೊಬೇಕು ನಾವು. ಅದಿರೋ ಒಂದು ಮಾತನ್ನು ಹಿಡ್ಕೊಂಡು ಅದನ್ನೇ ಮಾತು ಮಾಡಿಕೊಂಡು ಅದು ತಪ್ಪಾಗುತ್ತೆ. ಸರ್, ಈಗ ಸ್ಟಾರ್ ಪ್ರಚಾರಕರು ಯಾರಾದರೂ ಇಲ್ಲಿಗೆ ಬರ್ತಾರಾ ಹೇಗೆ ಕ್ಷೇತ್ರಕ್ಕೆ? ನಮ್ಮ ಸ್ಟಾರ್ ಪ್ರಚಾರಕರಂದರೆ ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು, ನಮ್ಮ ನಾಯಕರುಗಳು. ಯಾಕೆಂದರೆ ಪ್ರತಿ ಮನೆಗೆ ತಲುಪುವವರು ಅವರು. ಸ್ಟಾರ್ ಪ್ರಚಾರಕರು ಬಂದರೆ ಅದರಿಂದ ಬೆನಿಫಿಟ್ ಆಗೋದಂತೂ ಕಮ್ಮಿ. ಯಾಕೆಂದರೆ ನಮ್ಮ ನಾಯಕರುಗಳು ಜನರ ಜೊತೆ ಇರೋರು, ಇಂಥವ್ರು ಪ್ರಚಾರಕ್ಕೆ ಬಂದರೆ ಜನಕ್ಕೂ ಮುಟ್ಟುವಂಥ ಕೆಲಸಗಳಾಗುತ್ತೆ. ಅದಕ್ಕೆ ನಮ್ಮ ಡೆಲ್ಲಿ ನಾಯಕರು ಇರ್ಬೋದು, ಸ್ಥಳೀಯ ನಾಯಕರು ಇರ್ಬೋದು, ಮತ್ತು ರಾಜ್ಯ ಮಟ್ಟದ CM DCM ಕಾರ್ಯಕ್ರಮಗಳು ಆದಷ್ಟು ಬೇಗ ಫೈನಲೈಸ್ ಆಗುತ್ತೆ. ಅವರೇ ನಮ್ಮ ಸ್ಟಾರ್ ಪ್ರಚಾರಕರು. ಈಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರಿಗೆ ಒಂಥರ ಹುಮ್ಮಸ್ಸಿದೆ, ಯಾಕಂದರೆ ಒಬ್ಬ ಯೂತ್ಗೆ ಈ ಬಾರಿ ಟಿಕೆಟನ್ನು ಕೊಟ್ಟಿರೋದ್ರಿಂದ ತಮಗೆ ಅದು ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನಿಸುತ್ತೆ ಸರ್? ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆಗಾಗಿರುವಂಥ ಪಕ್ಷ. ಯಾಕೆಂದರೆ ಈ ಪ್ರತಿಯೊಂದು ಕಾರ್ಯಕ್ರಮಗಳು ನೋಡಿ, ನಮ್ಮ ಯುವ ನಿಧಿ ಕಾರ್ಯಕ್ರಮ ಇರ್ಬೋದು, ಯುವ ನ್ಯಾಯ ಕಾರ್ಯಕ್ರಮ ಇರ್ಬೋದು, ಯುವಕರಿಗೆ ಶಕ್ತಿ ಕೊಡುವಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ನಮ್ಮ ರಾಜ್ಯದಲ್ಲೇ 9ರಿಂದ 10 ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಸಲ. ಯಾಕಂದರೆ ನಮ್ಮ ರಾಜ್ಯದ ಮತ್ತು ದೇಶದ ಪಾಪ್ಯುಲೇಷನ್ ನೋಡಿದ್ರೆ ನೀವು 50ರಿಂದ ಹೆಚ್ಚು % ಯುವಕರಿದ್ದಾರೆ ಇವಾಗ. ಸೊ ಅವ್ರದ್ದು ಒಂದು ನಾಡ ಮಿಡಿತ ಎಲ್ಲ ಕರೆಕ್ಟಾಗಿ ಗೊತ್ತಾಗೋದು ಯುವಕರಿಗೇ. ಸೊ ಅದರಿಂದ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ಯುವಕರು ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು
ದೊಡ್ಡ ಮಟ್ಟದ ಬದಲಾವಣೆ ಕಾಯ್ತಾ ಇದ್ದಾರೆ ಯುವಕರೆಲ್ಲ. ಓಕೆ ಸರ್, ಥ್ಯಾಂಕ್ ಯು. Thank you. ಇದಿಷ್ಟು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾ ರಾಮಯ್ಯ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಚಿಕ್ಕಮದುರೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.